ಮತ್ತೆ ಕೊರೋನಾ ಆರ್ಭಟ, ಬೀದಿ ಬೀದಿಯಲ್ಲಿ ಶುರುವಾಗುತ್ತೆ ನೆರಳಾಟ. ಲೋಕಕ್ಕೆ ಜಲ ವಾಯು ಗಂಡಾಂತರ. ಕೋಡಿಶ್ರೀ ಸ್ಫೋಟಕ ಭವಿಷ್ಯ. ನೀರಿನಿಂದ 5 ವರ್ಷ ಗಂಡಾಂತರ, ಎಚ್ಚರ ಕಟ್ಟೆಚ್ಚರ. ಈ ವರ್ಷ ಆ ರಾಜಕೀಯ ಮುಖಂಡರ ಸಾವು ಆಗತ್ತೆ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕೋಡಿಶ್ರೀ ನುಡಿದಿರುವ ಈ ಭವಿಷ್ಯವಾಣಿ ನಿಜವಾಗುತ್ತಾ ಇಲ್ವಾ ಅಂತ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ವಿಡಿಯೋಗೆ ಲೈಕ್ ಮಾಡಿ ತಿಳಿಸಿ. ಭವಿಷ್ಯ ಅಂದ ಕೂಡಲೇ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಅದರಲ್ಲೂ ಈ ಕೋಡಿ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನುಡಿಯುವಂತಹ ಭವಿಷ್ಯಕ್ಕಾಗಿ ಜನ ಕಾಯ್ತಾ ಇರ್ತಾರೆ. ಸಾಮಾನ್ಯ ಜನರು ಮಾತ್ರವಲ್ಲದೆ ರಾಜಕೀಯ ನಾಯಕರು ಕೋಡಿಶ್ರೀ ಭವಿಷ್ಯಕ್ಕಾಗಿ ಎದುರು ನೋಡ್ತಾ ಇರ್ತಾರೆ. ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿರುವ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇವರ ಭವಿಷ್ಯವನ್ನ ಕೇಳಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಈ ಬಾರಿ ಕೋಡಿಶ್ರೀಗಳು ನುಡಿದಿರೋದು ಅಂತಿಂಥ ಭವಿಷ್ಯ ಅಲ್ವೇ ಇಲ್ಲ. ಜಲ ವಾಯು ಕಂಟಕದ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಂದ್ರೆ ಈ ವರ್ಷ ಮತ್ತೆ ಕೊರೋನಾ ಕಿಂಕಿಣಿಯಾರ್ಭಟ ಶುರುವಾಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ 5 ವರ್ಷಗಳ ಕಾಲ ಕೊರೋನಾ ಮತ್ತಷ್ಟು ರೊಚ್ಚಿಗೆದ್ದು ಲಕ್ಷಾಂತರ ಮಂದಿಯನ್ನ ಬಲಿ ಪಡೆಯುತ್ತೆ. ಎಚ್ಚರ ಎಚ್ಚರ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹೌದು, ಲೋಕಕ್ಕೆ ಜಲ ಹಾಗೂ ವಾಯು ಗಂಡಾಂತರವಿದೆ. ಮತ್ತೆ ಯುದ್ಧ ಭೀತಿ ಇದ್ದು ಕೆಲವು ದೇಶಗಳು ನಾಶವಾಗಲಿವೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಕುರಿತು ಕೂಡ ಮಹತ್ವದ ಮತ್ತು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ. ಜನರು ಹುಷಾರಾಗಿ ಇರೋದು ಒಳ್ಳೆಯದು. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಇದೆಯಂತ ಹೇಳಿದ್ದಾರೆ. ಅವರು ನುಡಿದಿರುವ ಭವಿಷ್ಯವಾಣಿ ಇದೀಗ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಳೆದ ಬಾರಿ ಕೊರೋನಾ ಬರೋದಕ್ಕೂ ಮುನ್ನ ಇದೇ ರೀತಿ ಭವಿಷ್ಯವಾಣಿಯನ್ನ ನುಡಿದಿದ್ರು. ಎಲ್ಲರೂ ಇದೆಲ್ಲ ಸುಳ್ಳು ಅಂತೆಲ್ಲ ಹೇಳಿದ್ರು. ಆದ್ರೆ ಅವರು ಹೇಳಿದಂತೆ ಕೊರೋನಾ ಅನ್ನೋ ಹೆಮ್ಮಾರಿ ಇಡೀ ಜಗತ್ತನ್ನೇ ಸುತ್ತುವರೆದು ಲಕ್ಷಾಂತರ ಮಂದಿಯನ್ನ ಬಲಿ ಪಡೆದಿತ್ತು. ಅದಾದ ಬಳಿಕ ಅವರು ನುಡಿದ ಭವಿಷ್ಯವಾಣಿಗಳೆಲ್ಲವೂ ಕೂಡ ನಿಜವಾಗ್ತಾ ಬಂದ್ವು. ಇದೀಗ ಅದೇ ಕೋಡಿಶ್ರೀಗಳು ಮತ್ತೆ ಕೊರೋನಾ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅದು ಕೂಡ ಮುಂದಿನ 5 ವರ್ಷಗಳ ಕಾಲ ಕೊರೋನಾ ತನ್ನ ರೂಪ ಬದಲಿಸಿಕೊಂಡು ಸಾವಿನ ನರ್ತನ ಮಾಡಲಿದೆಯಂತ ಶ್ರೀಗಳು ಹೇಳಿದ್ದಾರೆ. ಕೊರೋನಾ ಮಾತ್ರವಲ್ಲದೆ ಹಿಮಾಲಯ ಕರಗಿ ದೆಹಲಿ ತಲುಪಲಿದೆಯಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಮೇಘ ಸ್ಫೋಟ ಆಗುವ ಸಾಧ್ಯತೆಗಳು ಇವೆ. ಭೂಕಂಪಗಳು ಸಂಭವಿಸಲಿವೆ. ಮತೀಯ ಗಲಭೆಗಳು ಹೆಚ್ಚಾಗಲಿವೆ. ರಾಜಕೀಯವಾಗಿ ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು. ಯುದ್ಧದ ಭೀತಿ ಮತ್ತೆ ಪ್ರಾರಂಭವಾಗಲಿದೆ. ಜನರಲ್ಲಿ ಅಶಾಂತಿ ಇದೆ. ಕೆಲವು ದೇಶಗಳು ಅಳಿದು ಹೋಗಲಿವೆ. ಹೊಸ ದೇಶಗಳು ಉತ್ಪತ್ತಿಯಾಗಲಿವೆ ಅಂತ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರಾ? ಕೋಡಿಶ್ರೀಗಳ ಮಾತಿನ ಮರ್ಮ ಏನು ಅಂತ ಜನ ತಲೆಕೆಡಿಸಿಕೊಂಡಿದ್ದಾರೆ. ಇನ್ನು ಇದಿಷ್ಟೇ ಇಲ್ಲದೆ ಮತ್ತೊಂದು ಭಯಾನಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅದೇನು ಅಂದ್ರೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ಹಾಗೂ ಭಯವಿದೆ ಅಂತ ಹೇಳಿದ್ದಾರೆ. ಆದರೆ ಈ ವರ್ಷದಲ್ಲಿ ಅನೇಕ ರಾಜಕೀಯ ಪ್ರಭಾವಿಗಳು ಕಣ್ಮರೆಯಾಗಲಿದ್ದಾರೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಲ್ಲದೆ ಮುಂದಿನ ಸಂಕ್ರಾಂತಿಯವರೆಗೂ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಪಾಯವಿಲ್ಲ. ಸಂಕ್ರಾಂತಿಯ ನಂತರ ಏನಾಗತ್ತೋ ನೋಡಬೇಕು ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಅಂದ್ರೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಒಟ್ಟಾರೆ ಇವರ ಭವಿಷ್ಯವಾಣಿಗಳನ್ನ ನೋಡಿದ್ರೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವು ಕಾಡಲಿದೆ. ಸಂಕ್ರಾಂತಿಯವರೆಗೆ ರಾಜ್ಯ ಸರ್ಕಾರಕ್ಕೆ ಅಪಾಯವಿಲ್ಲ. ಲೋಕಕ್ಕೆ ಜಲ ಹಾಗೂ ವಾಯು ಗಂಡಾಂತರಗಿದೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳು ಜನರಲ್ಲಿ ಕಾಡತ್ತೆ. ಜನರು ಹುಷಾರಾಗಿ ಇರೋದು ಒಳ್ಳೆಯದು ಅಂತ ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಜೊತೆಗೆ ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಇದೆಯಂತ ಹೇಳಿದ್ದಾರೆ. ಭವಿಷ್ಯ ಅಂದ ಕೂಡಲೇ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಅದರಲ್ಲೂ ಈ ಕೋಡಿ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನುಡಿಯುವಂತಹ ಭವಿಷ್ಯಕ್ಕಾಗಿ ಜನ ಕಾಯ್ತಾ ಇರ್ತಾರೆ. ಸಾಮಾನ್ಯ ಜನರು ಮಾತ್ರವಲ್ಲದೆ ರಾಜಕೀಯ ನಾಯಕರು ಕೋಡಿಶ್ರೀ ಭವಿಷ್ಯಕ್ಕಾಗಿ ಎದುರು ನೋಡ್ತಾ ಇರ್ತಾರೆ. ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿರುವ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇವರ ಭವಿಷ್ಯವನ್ನ ಕೇಳಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಈ ಬಾರಿ ಕೋಡಿಶ್ರೀಗಳು ನುಡಿದಿರೋದು ಅಂತಿಂಥ ಭವಿಷ್ಯ ಅಲ್ವೇ ಇಲ್ಲ. ಜಲ ವಾಯು ಕಂಟಕದ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಂದ್ರೆ ಈ ವರ್ಷ
ಮತ್ತೆ ಕೊರೋನಾ ಕಿಂಕಿಣಿ ಆರ್ಭಟ ಶುರುವಾಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ 5 ವರ್ಷಗಳ ಕಾಲ ಕೊರೋನಾ ಮತ್ತಷ್ಟು ರೊಚ್ಚಿಗೆದ್ದು ಲಕ್ಷಾಂತರ ಮಂದಿಯನ್ನ ಬಲಿ ಪಡೆಯುತ್ತೆ. ಎಚ್ಚರ ಎಚ್ಚರ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹೌದು, ಲೋಕಕ್ಕೆ ಜಲ ಹಾಗೂ ವಾಯು ಗಂಡಾಂತರವಿದೆ. ಮತ್ತೆ ಯುದ್ಧ ಭೀತಿ ಇದ್ದು ಕೆಲವು ದೇಶಗಳು ನಾಶವಾಗಲಿವೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಕುರಿತು ಕೂಡ ಮಹತ್ವದ ಮತ್ತು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ. ಜನರು ಹುಷಾರಾಗಿ ಇರೋದು ಒಳ್ಳೆಯದು. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಇದೆಯಂತ ಹೇಳಿದ್ದಾರೆ. ಅವರು ನುಡಿದಿರುವ ಭವಿಷ್ಯವಾಣಿ ಇದೀಗ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾಗಿದೆ. ಕಳೆದ ಬಾರಿ ಕೊರೋನಾ ಬರೋದಕ್ಕೂ ಮುನ್ನ ಇದೇ ರೀತಿ ಭವಿಷ್ಯವಾಣಿಯನ್ನ ನುಡಿದಿದ್ರು. ಎಲ್ಲರೂ ಇದೆಲ್ಲ ಸುಳ್ಳು ಅಂತೆಲ್ಲ ಹೇಳಿದ್ರು. ಆದ್ರೆ ಅವರು ಹೇಳಿದಂತೆ ಕೊರೋನಾ ಅನ್ನೋ ಹೆಮ್ಮಾರಿ ಇಡೀ ಜಗತ್ತನ್ನೇ ಸುತ್ತುವರೆದು ಲಕ್ಷಾಂತರ ಮಂದಿಯನ್ನ ಬಲಿ ಪಡೆದಿತ್ತು. ಅದಾದ ಬಳಿಕ ಅವರು ನುಡಿದ ಭವಿಷ್ಯವಾಣಿಗಳೆಲ್ಲವೂ ಕೂಡ ನಿಜವಾಗ್ತಾ ಬಂದ್ವು. ಇದೀಗ ಅದೇ ಕೋಡಿಶ್ರೀಗಳು ಮತ್ತೆ ಕೊರೋನಾ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅದು ಕೂಡ ಮುಂದಿನ 5 ವರ್ಷಗಳ ಕಾಲ ಕೊರೋನಾ ತನ್ನ ರೂಪ ಬದಲಿಸಿಕೊಂಡು ಸಾವಿನ ನರ್ತನ ಮಾಡಲಿದೆಯಂತ ಶ್ರೀಗಳು ಹೇಳಿದ್ದಾರೆ. ಕೊರೋನಾ ಮಾತ್ರವಲ್ಲದೆ ಹಿಮಾಲಯ ಕರಗಿ ದೆಹಲಿ ತಲುಪಲಿದೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಮೇಘ ಸ್ಫೋಟ ಆಗುವ ಸಾಧ್ಯತೆಗಳು ಇವೆ. ಭೂಕಂಪಗಳು ಸಂಭವಿಸಲಿವೆ. ಮತೀಯ ಗಲಭೆಗಳು ಹೆಚ್ಚಾಗಲಿವೆ. ರಾಜಕೀಯವಾಗಿ ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು. ಯುದ್ಧದ ಭೀತಿ ಮತ್ತೆ ಪ್ರಾರಂಭವಾಗಲಿದೆ. ಜನರಲ್ಲಿ ಅಶಾಂತಿ ಇದೆ. ಕೆಲವು ದೇಶಗಳು ಅಳಿದು ಹೋಗಲಿವೆ. ಹೊಸ ದೇಶಗಳು ಉತ್ಪತ್ತಿಯಾಗಲಿವೆ ಅಂತ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರಾ? ಕೋಡಿಶ್ರೀಗಳ ಮಾತಿನ ಮರ್ಮ ಏನು ಅಂತ ಜನ ತಲೆಕೆಡಿಸಿಕೊಂಡಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಮತ್ತೊಂದು ಭಯಾನಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅದೇನು ಅಂದ್ರೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ಹಾಗೂ ಭಯವಿದೆ ಅಂತ ಹೇಳಿದ್ದಾರೆ. ಆದ್ರೆ ಈ ವರ್ಷದಲ್ಲಿ ಅನೇಕ ರಾಜಕೀಯ ಪ್ರಭಾವಿಗಳು ಕಣ್ಮರೆಯಾಗಲಿದ್ದಾರೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಲ್ಲದೆ ಮುಂದಿನ ಸಂಕ್ರಾಂತಿಯವರೆಗೂ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಪಾಯವಿಲ್ಲ. ಸಂಕ್ರಾಂತಿಯ ನಂತರ ಏನಾಗತ್ತೋ ನೋಡಬೇಕು ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಅಂದ್ರೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಒಟ್ಟಾರೆ ಇವರ ಭವಿಷ್ಯವಾಣಿಗಳನ್ನ ನೋಡಿದ್ರೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವು ಕಾಡಲಿದೆ. ಸಂಕ್ರಾಂತಿಯವರೆಗೆ ರಾಜ್ಯ ಸರ್ಕಾರಕ್ಕೆ ಅಪಾಯವಿಲ್ಲ. ಲೋಕಕ್ಕೆ ಜಲ ಹಾಗೂ ವಾಯು ಗಂಡಾಂತರಗಿದೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳು ಜನರಲ್ಲಿ ಕಾಡತ್ತೆ. ಜನರು ಹುಷಾರಾಗಿ ಇರೋದು ಒಳ್ಳೆಯದು ಅಂತ ಕೋಡಿಶ್ರೀಗಳು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಜೊತೆಗೆ ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಇದೆಯಂತ ಹೇಳಿದ್ದಾರೆ.